ಎಲ್ಲ ಜೈನಗೌಡರು ಜಾಸ್ತಿ ಇದೆ. ಸಂತೋಷ ಅಭಿಮಾನಿಗಳು ಇಡೀ ಕರ್ನಾಟಕದ ಎಲ್ಲ ಕಡೆ ಕೂಡ ಇದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಟ್ರೈಲರ್ ಉದ್ಘಾಟನೆಗೆ ನನ್ನ ಸೋದರರು ಮಾರ್ಗದರ್ಶಕರು ಸುಂದರರಾಜ್ ಅವರು ಇಲ್ಲಿದ್ದಾರೆ, ರಮಣಕ್ಕ ಅವರು, ಸೋಮಶೇಖರ್ ಮಾಜಿ ಮಹಾನಗರ ಪಾಲಿಕೆಯ ಸೋಮಶೇಖರ್ ಅವರಿದ್ದಾರೆ, ಮಂಜೂರವರು, ಉಗ್ರಂ ಮಂಜು, ನಮ್ಮ ಯೋಗಿ ಅವರಿದ್ದಾರೆ. ಯೋಗರಿಗಿನ್ನ ಒಂದು ಒಳ್ಳೆಯ ಹೆಸರಿದೆ, ಎಲ್ಲೆಡೆ ನಮ್ಮ ಶೆಟ್ಟಿ ಇದ್ದಾರೆ, ಮಲ್ಲಿಕ್ ಅವರಿದ್ದಾರೆ, ಬಾಲೂರವರಿದ್ದಾರೆ, ನಮ್ಮ ಕವಿತ್ ಮಾಡಿದ್ದೀನಿ. ಆ ಚಿತ್ರ ಕೂಡ ಭಾಳ ಯಶಸ್ವಿಯಾಗಿ ನನಗೆ ಅತ್ಯುತ್ತಮ ಪೋಷಕ ನಟರ ಪ್ರಶಸ್ತಿ ಬಂತು. ಹಾಗೆಯೇ ಮೋಸಸ್ ನಮ್ಮ ಮನೆಗೆ ಬಂದ್ಬಿಟ್ಟು, ಅಂಕಲ್ ನಮ್ಮ ಸಿನಿಮಾ ಬಂಟ್ಲಿ ಅದನ್ನು ನಾವು ಇದು ಮಾಡ್ತಾಯಿದ್ದೀವಿ, ಲಾಂಚ್ ಮಾಡ್ತಾಯಿದ್ದೀವಿ, ಬರಬೇಕು ಅಂದರು. ಒಂದು ನಿಮಿಷ ನಂಗೆ ಅರ್ಥ ಆಗಲಿಲ್ಲ, ಯಾವ ಸಿನಿಮಾ ಇದು, ಯಾರು ಮಾಡಿದ್ದಪ್ಪ. ಆಮೇಲೆ ನಮಗೆ ಭಾಳ ದೂರದ ಸಂಬಂಧಿ ಆನೇಕಲ್ ಬಾಲರಾಜ್ ಅವರು ನಮ್ಮ ಕುಟುಂಬದ ನಮ್ಮ ಪ್ರಮಿಳಾ ಜೋಶಿಗೆ ಸೋದರ ಮಾವ. ಹಾಗಾಗಿ ಅವರ ಬಗ್ಗೆ ನನಗೆ ಅತ್ಯಂತ ಗೌರವ ಇತ್ತು. ಅಕಾಲಿಕ ಮರಣದಲ್ಲಿ ತೀರ್ಕೊಂಡಾಗಲೇ ಭಾಳ ನೋವು ಆಯಿತು. ಅವರ ಮಗಳು ಶ್ವೇತಾ ಬಾಲರಾಜು ಒಂದು ಹಿಡಿದ ಹಠ, ನಾನು ಸಾಧಿಸಿ ತೋರಿಸ್ತೀನಿ ಅಂತ ಹೇಳಿ ತನ್ನ ತಮ್ಮನ ಚಿತ್ರವನ್ನು ಪೂರ್ಣಗೊಳಿಸಿ ಇವತ್ತು ಶ್ವೇತಾ ಬಾಲರಾಜ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರಕಾಶಮಾನವಾಗಿ ಬೆಳಕಿದ್ದಾರೆ. ಹಾಗೆ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನ ಹೇಳ್ತಾನೆ ಒಂದೆರಡು ಮಾತುಗಳನ್ನ ಆಡಬೇಕು ಈ ಸಿನಿಮಾ ಬಗ್ಗೆ. ಆನೇಕಲ್ ಬಾಲರಾಜು ಭಾಳ ಕನಸು ಕಂಡವರು ಸಿನಿಮಾ ರಂಗದ ಬಗ್ಗೆ. ಅವರು ಬಹಳಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ, ಬೇರೆ ಬೇರೆ ಅಂದರೆ ರಿಯಲ್ ಎಸ್ಟೇಟು ಅದು ಇದು ಏನು ಮಾಡ್ತಾಯಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಿದವರು. ದರ್ಶನ್ ಅವರ ಕರಿಯ ಸಿನಿಮಾನ ಕೊಟ್ಟರು. ಹಾಗೆ ನಾನು ಅವರ ಸಿನಿಮಾದಲ್ಲಿ ಮಾಡಿದ್ದೆ, ನಾನಿ ಮುನಿದರೆ ಗಂಡು ಪರಾರಿ ಅಂತ ಒಂದು ಕಾಮಿಡಿ ಸಿನಿಮಾವನ್ನು ಮಾಡಿದ್ದೆ. ಹಾಗೆಯೇ ಅನೇಕ ಸಿನಿಮಾಗಳು ಮಾಡಿದೆ. ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಅವರಿಗೂ ಅಭಿನಯಿಸೋಕೆ ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಬಂದರು. ಹಲವಾರು ಚಿತ್ರಗಳಲ್ಲಿ ನಿಮ್ಮೆಲ್ಲರೂ ಗೊತ್ತಿದ್ದಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡಿದೆ. ಈ ಸಮಯದಲ್ಲಿ ನಿಮ್ಮ ಮಾತು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ ಕೂತ್ಕೊಳ್ಳಿ ಅಂದರೆ ಕೂತು ಮಾತಾಡೋ ಮರ್ಯಾದೆ ಅಲ್ಲ, ಹಾಗಾಗಿ ನಿಂತಿದ್ದೀನಿ. ಸಮಯ ಈ ಜಾಗಕ್ಕೆ ಅವ್ರು ಮಾಡ್ಕೋತಾರೆ ಕೆಲಸ. ತುಂಬ ವಿಚಾರ ಮಾತಾಡುವಂಥದ್ದು ಏನೂ ಇಲ್ಲ, ಯಾಕಂದರೆ ಎಲ್ಲ ಹಿರಿಯರು ವೇದಿಕೆ ಮೇಲಿರೋದು ಎಲ್ಲ ಗಣ್ಯರು ಕೂಡ ಸಂತೋಷ ಆಗಿರ್ಬೋದು, ಅವ್ರ ತಂದೆಯವರು ಆನೇಕಲ್ ಬಾಲರಾಜ್ ಆಗಿರ್ಬೋದು, ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ. ಆದರೆ ಒಂದೇ ಒಂದು ಭಾಳ ಬೇಜಾರಿನ ಸಂಗತಿ ಸಂತೋಷ ವಿಚಾರದಲ್ಲಿ ಏನು ಅಂದರೆ, ತಂದೆಯವರು ಹೋದ ಮೇಲೂ ಕೂಡ ನಿರ್ಮಾಣ ಸಂಸ್ಥೆಯನ್ನು ಕಾಪಾಡಿಕೊಂಡು ನಿರ್ದೇಶನವನ್ನು ಕೂಡ ಮಾಡಿ ನಟನೆ ಮಾಡಿರುವಂಥ ಚಿತ್ರಕ್ಕೆ ಅದರ ಸಂಭ್ರಮವನ್ನು ನೋಡೋದಕ್ಕೆ ಅವನಿಲ್ಲ ಅನ್ನುವಂಥ ಬೇಜಾರು ಬಿಟ್ಟರೆ ಬೇರೆ. ಯಾಕೆಂದರೆ ತುಂಬ ಜನ ಕನಸು ಕಾಣುವಂಥ ಒಂದು ಫೀಲ್ಡ್ ಇದು. ತಾನೇ ನಿರ್ದೇಶನ ಮಾಡಿ, ತಾನೇ ನಿರ್ಮಾಣ ಮಾಡಿ, ತಾನೇ ನಾಯಕ ನಟನಾಗಿ ನಡೆಸಿರುವಂಥ ಸಿನಿಮಾ. ಈ ಥರದ ಸಿನಿಮಾಗಳನ್ನು ಪ್ರಚಾರ ಕಾರ್ಯದಿಂದ ಆಗಿರ್ಬೋದು ಅಥವಾ ಅದರ ರಿಲೀಸ್ ಆಗಿರ್ಬೋದು, ಅವೆಲ್ಲವನ್ನು ಇನ್ನೂ ಭಾಳಷ್ಟು ಮೋಸ್ಟ್ಲಿ ನಾವು ಮಾಡ್ತಿರೋದು ಏನೂ ಅಲ್ಲ, ಅಥವಾ ಇವರ ತಲೆ ಉಪಯೋಗಿಸಿ ಏನು ಮಾಡ್ತಿದ್ದಾರೆ ಅದೆಲ್ಲದಕ್ಕಿಂತ 100ರಷ್ಟು ಹೆಚ್ಚು ಆ ಮನುಷ್ಯ ಯೋಚನೆ ಮಾಡಿದ್ದ ಅನಿಸುತ್ತೆ. ಜೊತೆಲಿ ಇದ್ದಿದ್ರೆ ಈ ಸಿನಿಮಾದ ಸಂಭ್ರಮ ಇನ್ನೂ ಚೆನ್ನಾಗಿರೋದು.